ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ ಅಂತ ದೇಶಪಾಂಡೆ ಹೇಳಿಕೆ ಕೊಟ್ಟಿರೋದು. ನಾನು ಸಚಿವ ಸ್ಥಾನದ ಬಗ್ಗೆ ಕೂಡ ತಲೆ ಕೆಡಿಸಿಕೊಂಡಿಲ್ಲ ಅಂತ ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ ರಿಯಾಕ್ಟ್ ಮಾಡಿದ್ದಾರೆ. ನನ್ನಷ್ಟು ಹೆಚ್ಚು ಕಾಲ ಬೇರೆಯವರು ಸಚಿವರಾಗಿರಲಿಲ್ಲ. ಸಂಪುಟದಲ್ಲಿ ಯಾರಿರಬೇಕು ಅಂತ ಸಿಎಂ ತೀರ್ಮಾನ ಮಾಡುತ್ತಾರೆ. ಹೈಕಮಾಂಡ್ ಇದೆ. ರಾಹುಲ್ ಗಾಂಧಿ ಪಕ್ಷದ ಅಧ್ಯಕ್ಷರು ಈ ಬಗ್ಗೆ ತೀರ್ಮಾನ ಮಾಡ್ತಾರೆ ಅಂತ ಆರ್.ವಿ. ದೇಶಪಾಂಡೆ ಹೇಳಿಕೆ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ರಿಶಫಲ್ ಆಗುವಂತ ಚಾನ್ಸಸ್ ಇದೆ ಅನ್ನೋಂಥದ್ದು. ತಾವೇನಾದ್ರೂ ಸಚಿವಾಕಾಂಕ್ಷಿಗಳ? ನೋಡಿ, ಒಂದು ಮಾತು ಹೇಳ್ತೀನಿ. ನನ್ನ ಸ್ಪೀರಿಯಡ್ ಮೋಸ್ಟ್ಲಿ ಯಾರೂ ಸಚಿವರು ಇದ್ದಿಲ್ಲ. ನಾ ಆಕಾಂಕ್ಷಿ ಯಾವುದೂ ಅಲ್ಲ. ಅಪಾರ್ಚುನಿಟೀಸು ಇಫ್ ದೇ ನಾಕ್ ಯುವರ್ ಡೋರ್ ಯು ಹ್ಯಾವ್ ಟು ಗ್ರ್ಯಾಬ್ ದೆಮ್. ಹಾಗಾಗಿ ನನ್ನ ಡೋರ್ಗೆ ಯಾವುದೂ ಅಪಾರ್ಚುನಿಟಿ ನಾಕ್ ಆಗಿಲ್ಲ. ಅದು ಹಾಗೆ ಅದ್ರ ಬಗ್ಗೆ ತೆರೀರು ಕೆಡಿಸ್ಕೊಳ್ತಿಲ್ಲ. ಯಾಕಂದ್ರೆ ನೋಡಿ ಪರಿಗಣಿಸಿ ಅಂತಿಮವಾಗಿ ನಿರ್ಧಾರ ಮಾಡ್ಬೋದು. ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಚರ್ಚೆನೂ ಮಾಡಿದೆ. ಅಲ್ಲೇ ಸಚಿವರು ಏನು ಆಗಬೇಕು ಯಾರು, ಅದು ಚೀಫ್ ಮಿನಿಸ್ಟರ್ ಪ್ರೊರೋಗೇಟಿವ್. ಅದು ನಮ್ಮ ಪಕ್ಷದ ಪದ್ಧತಿ ಅದೇ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಅವರೆಲ್ಲ ಕನ್ಸಲ್ಟ್ ಮಾಡಿ, ಪಕ್ಷದ ಅಧ್ಯಕ್ಷರು ಕನ್ಸಲ್ಟ್ ಮಾಡಿ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ. ದಟ್ ಇಸ್ ಅ ಡೆಮೋಕ್ರಸಿಯಲ್ಲಿ ನನಗೆ ಎಷ್ಟೋ ಅಧಿಕಾರ ಇದ್ದರೆ ನಾನೇ ಮಾಡ್ತೇನೆ ಅಂತ ಹೇಳಕ್ಕೆ ಬರೋದಿಲ್ಲ. ಎಲ್ಲರ ಸಹಕಾರ ಇದ್ದರೆ ಆ ಕೆಲಸಕ್ಕೆ ಗೌರವ ಬರ್ತದೆ ಮತ್ತು ಆ ಕೆಲಸ ಚೆನ್ನಾಗಿ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.